Hey, what's up, guys? Welcome back to Akhil's Jinchak Vlogs, guys. It's a vlog. ಸೊ ಗೈಸ್ ಹೇಳ್ಬೇಕಂದ್ರೆ ಇವತ್ತೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಇಟ್ಕೊಂಬಂದಿದ್ದೀನಿ. ಸೊ ನಾನು ನಿಮಗೆ ಹೇಳೋದು ಮರ್ತೋಗ್ಬಿಟ್ಟಿದ್ದೆ. ಐ ಆಮ್ ಆ್ಯಕ್ಚುಲಿ ಅ ರೂಮ್ ಮೇಟ್ ಬೇರೆಯವನಿಗೆ. ಸೊ ನಾವಿಬ್ಬರು ಒಂದು ರೂಮಲ್ಲಿ ಇರ್ತೀವಿ ಗೈಸ್. ಸೊ ನನ್ನ ರೂಮ್ಮೇಟ್, ನಾನೊಬ್ಬ ಒಳ್ಳೆ ರೂಮ್ಮೇಟ್ ಗೈಸ್ ನಾನು. ಸೊ ನನ್ನ ರೂಮ್ಮೇಟ್ ನಾನು ತುಂಬ ಇಷ್ಟಪಡ್ತಾನೆ ಗೈಸ್, ತುಂಬ ಅಂದರೆ ತುಂಬ. ನಾನು ಯಾವಾಗ ರೂಮಿಂದ ಆಚೆ ಇಡ್ತೀನಿ ಆವಾಗ ಮಾತ್ರ. ಸೊ ನಂದು ನನ್ನ ರೂಮ್ಮೇಟ್ದು ಲೆಕ್ಕಾಚಾರ ಅಂತೂ ಇರೋದೇ ಇಲ್ಲ ಗೈಸ್. ಏನೇ ವಿಷಯಕ್ಕಾದರೂ ಲೆಕ್ಕಾಚಾರ ಇರೋದೇ ಇಲ್ಲ. ಒಂದೊಂದು ಸತಿ ಅವನು ಹೋಗ್ತಾನೆ ಐಟಮ್ಸ್ ಪರ್ಚೇಸ್ ಮಾಡ್ಕೊಂಬರೋಕ್ಕೆ, ಒಂದೊಂದು ಸತಿ ನಾನೇ ಅವ್ನಿಗೆ ಹೇಳ್ತೀನಿ ಐಟಮ್ಸ್ ಪರ್ಚೇಸ್ ಮಾಡ್ಕೊಬಾರು ಅಂತ. ಈ ಥರ ದೇರ್ ವಿಲ್ ಬಿ ನೋ ಲೆಕ್ಕಾಚಾರಸ್ ವಿತ್ ಅವರ್ ರಿಲೇಷನ್ಶಿಪ್ ಬಾಂಡಿಂಗ್ಸ್ ಆಫ್ ದ ನೇಷನ್ ಗೈಸ್. ಸೊ ಗೈಸ್, ನಾನು ಹೇಳ್ಬೇಕಂದ್ರೆ ಒಂದು ಕ್ಲೆನ್ಲಿನೆಸ್ಗೆ ಇಂಪಾರ್ಟೆನ್ಸ್ ಕೊಡೋ ಮನುಷ್ಯ ನಾನು. ಕ್ಲೆನ್ಲಿನೆಸ್ಗೆ ಇಂಪಾರ್ಟೆನ್ಸ್ ಕೊಡೋ ಮನುಷ್ಯ. ಆದರೆ ನಾನು ಕ್ಲೀನ್ ಮಾಡೋಕ್ಕೆ ಇಷ್ಟಪಡಲ್ಲ ಗೈಸ್ ನಾನು. ಸೊ ನನ್ನ ರೂಮ್ಮೇಟ್ ಯಾವಾಗ ರೂಮ್ ಕ್ಲೀನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೋ ನನಗೂ ನೋಡ್ಕೊಂಡಿರೋಕ್ಕಾಗಲ್ಲ ಗೈಸ್. ಅದನ್ನು ಮನ್ಸು ಬರಲ್ಲ ನನಗೆ ನೋಡ್ಕೊಂಡಿರೋಕ್ಕೆ. ಸೊ ನಾನು ಅವ್ನಿಗೆ ಹೇಳ್ತೀನಿ ಎಲ್ಲ ಕ್ಲೀನ್ ಎಲ್ಲ ಆದಮೇಲೆ ಫ್ಯಾನ್ ಸ್ವಿಚ್ ಆನ್ ಮಾಡಿಬಿಡೋ ಅಂತ. ಸೊ ಗೈಸ್, ಯಾವಾಗ ನಮ್ಮ ರೂಮ್ಮೇಟ್ ಅವ್ರ ಅಪ್ಪ ಅಮ್ಮ ಸ್ಟೇ ಮಾಡೋಕ್ಕೆ ಬರ್ತಾರೋ ನಮ್ಮ ರೂಮ್ಗೆ, ಸೊ ನನ್ನ ಪ್ರಯತ್ನ ಇಷ್ಟೇ ಇರುತ್ತಿಲ್ಲಿ. ನಾನೊಂದು ಕೆಳಗಡೆ ಒಂದು ಚಾಪೆ, ಒಂದು ದಿಂಬು, ಒಂದು ಬೆಡ್ಶೀಟ್ ಎಲ್ಲ ಆರಿಸ್ಕೊಂಡು ಅವ್ರನ್ನ ಮಲಗಿಸ್ಬಿಡ್ತೀನಿ ಗೈಸ್. ನಾನು ಮಾತ್ರ ಸಿಂಗಲ್ಲಾಗಿ ಕಿಂಗ್ ಸೈಜ್ಡ್ ಬೆಡ್ಡಲ್ಲಿ ಮಲ್ಕೊಳಕ್ಕೆ ಇಷ್ಟಪಡ್ತೀನಿ. ಸೊ ಗೈಸ್, ಯಾವಾಗ ನಮ್ಮ ಫ್ರೆಂಡ್ಸ್ ಯಾರಾದರೂ ನನ್ನ ರೂಮಿಗೆ ಬರ್ತಾರೆ ಸ್ಟೇ ಮಾಡೋಕ್ಕೆ ಸ್ವಲ್ಪ ದಿನ. ಸೊ ನನ್ನ ಪ್ರಯತ್ನ ಇಲ್ಲಿ ಇಷ್ಟೇ ಇರುತ್ತೆ, ನಮ್ಮ ರೂಮ್ಮೇಟ್ಗೆ ಡಿಸ್ಟರ್ಬ್ ಮಾಡಬಾರ್ದಂತ ನಾವು ಮೆತ್ತಿಗೆ ಬಾಲ್ಕನಿಯಲ್ಲಿ ಹೋಗ್ಬಿಟ್ಟು ಮೆತ್ತಿಗೆ ಮಾತಾಡ್ಕೊತೀವಿ, ಹಂಗೆ ಲೌಡ್ ಸ್ಪೀಕರ್ ಹಾಕ್ಬಿಡ್ತೀವಿ. ಬಟ್ ಗೈಸ್, ನಾನು ನನ್ನ ರೂಮ್ಮೇಟ್ನ ತುಂಬ ಅಂದರೆ ತುಂಬ ಕೇರ್ ಮಾಡ್ತೀನಿ ಗೈಸ್ ನಾನು, ತುಂಬ. ಸೊ ಯಾವಾಗ ಅವನು ಮಲ್ಕೊಂಡಿರ್ತಾನೋ ನಾನು ನನ್ನ ಮೊಬೈಲ್ ಸ್ಕ್ರೀನ್ ಲೈಟ್ನ ಡಿಮ್ ಮಾಡಿಬಿಡ್ತೀನಿ ಗೈಸ್. ಆಮೇಲೆ ಟ್ಯೂಬ್ಲೈಟ್ ಹಾಕ್ಬಿಡ್ತೀನಿ ಗೈಸ್. ಅವಾಗ ಏನಾಗುತ್ತಂದರೆ ನನ್ನ ಮೊಬೈಲ್ ಸ್ಕ್ರೀನ್ ಲೈಟ್ ನನಗೂ ಕಾಣಿಸ್ತಾ ಇರಲಿ, ಆಮೇಲೆ ಅವನಿಗೂ ತೊಂದರೆ ಆಗಬಾರ್ದು ಅಂತ. ಸೊ ಈ ಥಿಯರಿನ ನಾನು ಫಸ್ಟ್ ಸ್ಟ್ಯಾಂಡರ್ಡಲ್ಲಿ ಓದಿದ್ದೆ. ಇಟ್ಸ್ ಬೇಸಿಕಲಿ ದ ಲಾ ಆಫ್ ಫಿಸಿಕ್ಸ್ ಆಫ್ ದ ಮೋಷನ್ in the country of the Atlantic Ocean sensation guys, tube lights theory. ಸೊ ಗೈಸ್, ನಮ್ಮಲ್ಲಿ ಜಗಳ ಆಗಲ್ಲ ಅಂತ ಅಂದ್ಕೊಂಬಿಡಿ ನೀವು. ಆಗುತ್ತೆ, ಚಿಕ್ಕ ಜಗಳಗಳು ಆಗುತ್ತೆ. ಗನ್ ಫೈಟ್ಸ್, ಲ್ಯಾಂಡ್ ಮೈನ್ಸ್, ಬಾಂಬ್ ಥ್ರೋಯಿಂಗ್ಸ್ ಎಕ್ಸೆಟ್ರಾ. ಸೊ ಈ ಜಗಳ ಎಲ್ಲ ಆದಮೇಲೆ ನಾನು ದೊಡ್ಡ ಮನ್ಸು ಮಾಡಿಕೊಂಡು ಅವನ ಹತ್ರ ಹೋಗ್ತೀನಿ ಗೈಸ್. ಹೋಗ್ಬಿಟ್ಟು ತಿರ್ಗಾ ಕೆಳಗಡೆ ಬತ್ತಿ ಹಚ್ಬಿಟ್ಟು ಬಂದ್ಬಿಡ್ತೀನಿ. ಬಟ್ ಐ ಕೇರ್ ಮೈ ರೂಮ್ಮೇಟ್ ಗೈಸ್, ಐ ಕೇರ್ ಅ ಲಾಟ್. ಸೊ ಓ ಮೈ ಗಾಡ್. ಸೊ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಹೇಳ್ಬೇಕು ಗೈಸ್ ಇಲ್ಲಿ. ಏನಂದರೆ ಯಾವಾಗ ಅವ್ನ ಗರ್ಲ್ಫ್ರೆಂಡ್ ಅವ್ನ ರೂಮಿಗೆ ಬರ್ತಾಳೆ ಅಂತ ನನಗೆ ಇನ್ಫಾರ್ಮೇಷನ್ ಬರುತ್ತೋ ಅವನಿಂದ, ಅವ್ನು ನನಗೆ ಬಂದು ಹೇಳ್ತಾನೆ ಗೈಸ್, ಅಖಿಲ್ ಬ್ರೋ ಇವತ್ತು ಲೇಟಾಗಿ ಬಂದ್ಬಿಡಿ ಮನೆಗೆ, ಬೇಕಾದರೆ ಬೆಳಿಗ್ಗೆನೇ ಬಂದ್ಬಿಡಿ, ರಾತ್ರಿ ಎಲ್ಲ ಬರೋಕ್ಕೆ ಹೋಗ್ಬಿಡಿ ಅಂತ. ಸೊ ಪಾಪ ನನ್ನ ಪ್ರಯತ್ನವೂ ಇಷ್ಟೇ ಇರುತ್ತೆ ಗೈಸ್ ಅಲ್ಲಿ. ನಾನು ಅವತ್ತು ಮನೆಯಿಂದ ಆಚೆನೇ ಹೋಗ್ಬಾರ್ದು ಗೈಸ್, ಮನೆಯಲ್ಲೇ ಇರಬೇಕು ಅಂತ. ಸೊ ಈ ಥರ ಎಲ್ಲ ಮಾಡ್ತಾಯಿರ್ತೀವಿ ಗೈಸ್ ನಾವು. ಅವನು ಫೋನ್ ಹುಡ್ಕೊಂಡು ಬರ್ತಾನೆ ಇರ್ತಾನೆ ಗೈಸ್. ಇವಾಗ ನಾನು ರೆಕಾರ್ಡಿಂಗ್ ಆಫ್ ಮಾಡಿಬಿಡ್ತೀನಿ, ಇಲ್ಲ ಡೌಟ್ ಬಂದ್ಬಿಡುತ್ತೆ ಅವನಿಗೆ. ಟೇಕ್ ಕೇರ್ ಗೈಸ್. ಹಿಂಗೆ ಹೇಳ್ತಾ ನಾನು ಅಲ್ಲಿ ಟೇಕ್ ಅ ಲೀವ್ ಬರ್ತಾವನೆ. ಏನು ಮಾಡೋದು, ಸಬ್ಸ್ಕ್ರೈಬ್ ಮಾಡಿ ಗೈಸ್ ಫಸ್ಟು. ಯಾಕಂದರೆ ಗೊತ್ತಲ್ವ, ನಮ್ಮದು ಫುಲ್ಲು ಜಾಸ್ತಿ ಸಬ್ಸ್ಕ್ರೈಬರ್ಸ್ ಆಗ್ಬಿಟ್ಟಿದ್ದಾರೆ, 73 ಅಷ್ಟೇ. ಸಬ್ಸ್ಕ್ರೈಬ್ ಮಾಡಿ ಗೈಸ್. ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಲೈಕು, ಶೇರು, ಕಮೆಂಟು ಅದೇನು ಮಾಡಿಲ್ಲ ಅಂದರೂ ಪರವಾಗಿಲ್ಲ, ಸಬ್ಸ್ಕ್ರೈಬ್ ಒಂದು, ಸೊ ದ್ಯಾಟ್ ಇಟ್ ರೀಚಸ್ ಟು ದ ಹೈಯರ್ ಅಥಾರಿಟೀಸ್ ಆಫ್ ದ ನೇಷನ್. ಅವರು ನೋಡ್ಬಿಟ್ಟು ಅವರು ಒಂದು ಲೈಕ್ ಹಾಕಲಿ, ಅವರು ತಿಳ್ಕೊಳ್ಳಿ ಇದೆಲ್ಲ ರೂಮ್ಮೇಟ್ ಬಗ್ಗೆ ಅಂತ ಅಷ್ಟೇ ಗೈಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಲಿಸ್ನಿಂಗ್ ಟು ಮೈ ಬ್ಲಾಗ್. ಸ್ವಲ್ಪ ಹೇರ್ ಸ್ಟೈಲ್ ಎಲ್ಲ ಖರಾಬ್ ಆಗಿಬಿಟ್ಟೈತೆ, ಪರವಾಗಿಲ್ಲ. Bye guys.